ಸಂಧಾನದ ಬಗ್ಗೆ ಮಾತನಾಡ್ತೇನೆ. ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸಜ್ಜು. ತೆರೆಮರೆಯಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುತಂತ್ರ ಮಾಡುತ್ತಿದ್ದಾರೆ. ಸಂಧಾನ ಬಗ್ಗೆ ಮಾತಾಡ್ತೇನೆ. ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸಜ್ಜು. ತೆರೆಮರೆಯಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುತಂತ್ರ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರ ನಿಯೋಜನೆಗೆ ಸೂಚನೆ. ಅಮೆರಿಕದ ಸೈನಿಕರನ್ನ ನಿಯೋಜನೆಗೆ ಪೆಂಟಗಾನ್ ಸೂಚನೆ. ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸಲು ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ. ಪೆಂಟಗಾನ್ ಸೂಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಟ್ರಂಪ್ ಟ್ವೀಟ್ ಮೂಲಕ ಖಚಿತಪಡಿಸಿರುವಂತ ಅಮೆರಿಕ ಅಧ್ಯಕ್ಷ. ಪೆಂಟಗಾನ್ ಸೂಚನೆಯ ಮೇರೆಗೆ ನಿಯೋಜನೆಗೆ ತಯಾರಿ. 1,000 ಸೈನಿಕರನ್ನು ನಿಯೋಜಿಸಲು ಟ್ರಂಪ್ ಗ್ರೀನ್ ಸಿಗ್ನಲ್. ಸಂಧಾನದ ಬಗ್ಗೆ ಮಾತನಾಡುತ್ತೇನೆ. ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸಜ್ಜು. ತೆರೆಮರೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುತಂತ್ರ ಮಾಡುತ್ತಿದ್ದಾರಾ? ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಸೈನಿಕರಿಗೆ ನಿಯೋಜನೆ ಮಾಡೋದಕ್ಕೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಅಮೆರಿಕ ಸೈನಿಕರನ್ನ ನಿಯೋಜನೆಗೆ ಪೆಂಟಗಾನ್ ಸೂಚನೆ. ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸಲು ಡೊನಾಲ್ಡ್ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ. ಪೆಂಟಗಾನ್ ಸೂಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಟ್ರಂಪ್ ಟ್ವೀಟ್ ಮೂಲಕ ಖಚಿತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 1,000 ಸೈನಿಕರನ್ನ ನಿಯೋಜಿಸಲು ಈಗ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಪೆಂಟಗಾನ್ ಸೂಚನೆಯ ಮೇರೆಗೆ ನಿಯೋಜನೆಗೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಒಳಗೊಳಗೆ ಒಂದಷ್ಟು ನಿಯೋಜನೆಗಳು ನಡೀತಾ ಇದೆ. ತೆರೆಮರೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೇನೆಯನ್ನ ಸಜ್ಜು ಮಾಡ್ತಾ ಇದ್ದಾರೆ. ಯುದ್ಧಕ್ಕೆ ಬ್ರೇಕ್ ಅನ್ನುತ್ತಲೇ ಯುದ್ಧಕ್ಕೆ ಸಜ್ಜಾಗ್ತಿದ್ದಾರಾ? ಡೊನಾಲ್ಡ್ ಟ್ರಂಪ್ ಹೇಳಿರುವಂತೆ ಈಗ ಅಮೆರಿಕ ಸೈನಿಕರನ್ನ ನಿಯೋಜನೆ ಮಾಡೋದು. ಪೆಂಟಗಾನ್ ಸೂಚನೆ ಕೊಟ್ಟಿದೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ. ಮಧ್ಯಪ್ರಾಚ್ಯದಲ್ಲಿ ನಿಯೋಜಿಸಲು ಈಗ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನ ಕೊಟ್ಟಿರೋದು. ಒಂದು ಕಡೆ ಹೇಳ್ತಾರೆ ಯುದ್ಧ ಮುಂದುವರಿಸೋದು ಬೇಡ, ಕದನ ವಿರಾಮ, ಯುದ್ಧಕ್ಕೆ ಬ್ರೇಕ್ ಅಂತಲ್ಲ, ಇನ್ನು ಸಂಧಾನಕ್ಕೂ ಕೂಡ ಕರೆ ಕೊಡ್ತಾರೆ. ಆದ್ರೆ ಇನ್ನೊಂದು ಕಡೆಗೆ ತಮ್ಮ ಅಮೆರಿಕ ಸೈನಿಕರನ್ನು ನಿಯೋಜನೆ ಮಾಡಲು ಟ್ರಂಪ್ ಒಳಗೊಳಗೆ ತಂತ್ರ ಮಾಡ್ತಾ ಇದ್ದಾರಾ ಅಂತ. ತೆರೆಮರೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರಿ ತಂತ್ರವನ್ನ ಮಾಡ್ತಾ ಇದ್ದಾರೆ. ಪೆಂಟಗಾನ್ ಸೂಚನೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತಹ ಟ್ರಂಪ್ ಟ್ವೀಟ್ ಮೂಲಕ ಅದನ್ನ ಖಚಿತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ. ಪೆಂಟಗಾನ್ ಸೂಚನೆಯ ಮೇರೆಗೆ ನಿಯೋಜನೆಗೆ ತಯಾರಿ. 1,000 ಸೈನಿಕರನ್ನ ನಿಯೋಜನೆ ಮಾಡೋಕೆ ಈಗ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.